ಇನ್ನೊಂದು ನನಗೆ ಭಾಳ ತಟ್ಟಿದಂಥ ಪ್ರಸಂಗ ಅಂದರೆ, ಇನ್ನೇನು ಯುದ್ಧ ಮುಗಿಯೋಕ್ಕೆ ಬಂತು, ಅದು ಬಹುಶಃ ಸಂಪವರ್ ನೆಕ್ಸ್ಟ್ ಬುಕ್ಕಲ್ಲಿ ಬರುತ್ತೆ. ಮುಗಿಯೋಕ್ಕೆ ಬಂತು, ಗ್ಯಾರಂಟಿ ಆಯಿತು. ಅವಾಗೆಲ್ಲ ಯುದ್ಧ ಅಂದರೆ ಗೌರ್ಮೆಂಟ್ ಆಫೀಸ್ ಇದ್ದಂಗಿತ್ತು ಅನಿಸುತ್ತೆ. ಅಂದರೆ ಅವರು 5 ಗಂಟೆಗೆ ಮುಗಿಯೋದು, ಸಾಯಂಕಾಲ ಕೂತು ಚರ್ಚೆ ಮಾಡೋದು, ಮರುದಿವಸ ಕುದುರೆಗಳಿಗೆ ಔಷಧಿ ಹಚ್ಚೋದು, ಹಾಗೆ ಮಾಡ್ತಾಯಿದ್ರು. ಪಾಂಡವರಲ್ಲ ಇನ್ನು ಗೆಲುವು ಖಾತ್ರಿ ಆಗಿತ್ತು. ಅವ್ರ ಕಡೆ ಹೋದವರು ಇಬ್ಬರು 3 ಜನ ಹೋಗಿದ್ದರು. ದುಷ್ಟದ್ಯುಮ್ನ ಹೋದ, ಅಭಿಮನ್ಯು ಹೋದ ಅಂತೆಲ್ಲ ಇತ್ತು. ಗೆಲ್ಲು ಗ್ಯಾರಂಟಿ ಆಗಿತ್ತು. ನಗನಗ್ತಾ ಇದ್ರು. ಕೃಷ್ಣ ಮಾತ್ರ ಹುಬ್ಬು ಗಂಟು ಹಾಕೊಂಡು ಬಿಗಿ ಹಾಕಿ ಕೂತಿದ್ದಂತೆ. ದಿನ ಇವರಿಗೆ ಉತ್ತೇಜನ ಕೊಡುವಂಥ ಕೃಷ್ಣ ಅವತ್ತು ಮಾತ್ರ ತುಂಬ ಗಂಭೀರವಾಗಿ ಕೂತಿದ್ದಾನೆ. ಧರ್ಮರಾಜ ಕೇಳಿದ, ಯಾಕೆ ಕೃಷ್ಣ ನೀನು ಹೆಂಗೆ ಕೂತಿದ್ದೀಯಲ್ಲ ಅಂತ. ನೀವು ಮೂರ್ಖರಿದ್ದೀರಿ ಅಂದ. ನೀವು ಮೂರ್ಖರಿದ್ದೀರಿ, ಸೂರ್ಯಾಸ್ತ ಆಗ್ತಾ ಇದೆ, ಅದ್ರ ಬಗ್ಗೆ ಗಮನ ಇಲ್ಲ ನಿಮಗೆ ಅಂತಂದು. ಅವರೊಂದು ಅರ್ಜುನ ಸ್ವಲ್ಪ ಸಲಿಗೆ, ಸೂರ್ಯ ಅದೇನು ವಿಶೇಷ ಅಂದ. ದಿನಾಲೂ ಸೂರ್ಯೋದಯ ಆಗುತ್ತೆ, ದಿನ ಸೂರ್ಯಾಸ್ತ ಆಗುತ್ತೆ, ಇದೇನು ವಿಶೇಷ ಅಂತ. ಅವರು ಕೃಷ್ಣ ಹೇಳುವಂಥ ಮಾತು, ನಾನು ಈ ಸೂರ್ಯನ ಬಗ್ಗೆ ಮಾತಾಡ್ತಾ ಇಲ್ಲ, ಜ್ಞಾನ ಸೂರ್ಯ ಭೀಷ್ಮ ಮುಣುಗ್ತಾ ಇದ್ದಾನೆ, ಉತ್ತರಾಯಣ ಪರ್ವಕಾಲ ಬರಲಿ ಅಂತ ಕಾದಿದ್ದಾನೆ. ನಿಮ್ಮ ಇಡೀ ಮನೆತನದಲ್ಲ, ಭಾರತದ ಇತಿಹಾಸ ಅವನ ಕಣ್ಣಲ್ಲಿದೆ. ಅವನ ಜ್ಞಾನ, ಜ್ಞಾನವೃದ್ಧ ಅವನು ಜ್ಞಾನ ಕಳ್ಕೊಂಡ್ಬಿಟ್ರೆ ಮುಂದೆ ಸಿಗಲ್ಲ ನಿಮಗೆ, ಕೂತಿದ್ದೀರಿ ಹೋಗ್ರಿ ಅವನ ಕಡೆ ಅಂತ. ಇವ್ರು ಹೆದರಿಕೆ, ತಾವೇ ಬಾಣ ಬಿಟ್ಟದ್ದು ಹೇಗೆ ಹೋಗೋದು ಅಂತ. ಕೃಷ್ಣನ ಪ್ರಜ್ಞೆ ಹೇಗಿದೆ ನೋಡಿ. ನನಗೆ ಹರೀಶ್ ಕುಮಾರ್ ಹೇಳಿದ್ದು ಭಾಳ ಇಷ್ಟ ಆಯ್ತು. ನನಗೆ ಯಾವಾಗಲೂ ಕಾಡುವಂಥದ್ದು 2 ಜ್ಞಾನದಲ್ಲಿ 2 ಭಾಗ ಇದೆ. ಒಂದು ಜ್ಞಾನ ಪ್ರಸಾರ ಮಾಡಲೇಬೇಕಾದದ್ದು, ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಮೊದಲೇದು ಜ್ಞಾನ ಸೃಷ್ಟಿ ಆಗಬೇಕಾದದ್ದು. ಸೃಷ್ಟಿ ಆದರೂ ತಾನೇ ಪ್ರಸಾರ ಮಾಡುವಂಥದ್ದು. ಕೃಷ್ಣನ ದೃಷ್ಟಿ ಯಾವಾಗಲೂ ಜ್ಞಾನ ಸೃಷ್ಟಿ ಕಡೆನೇ ಇದ್ದಂಥದ್ದು. ಕರ್ಕೊಂಡು ಹೋಗ್ತಾನೆ, ಅವ್ರು ಹೇಳ್ತಾನೆ, ನೋಡಿ ನಿನ್ನ ಮೊಮ್ಮಕ್ಕಳು ಬಂದಿದ್ದಾರೆ, ನೀನು ಹೇಳು, ನೀನು ಇರುವಂಥ ಜ್ಞಾನವನ್ನು ಕೊಡುವಂಥ ಧರ್ಮರಾಜನಿಗೆ ಮುಂದೆ ರಾಜ ಆಗೋನು ಅಂತ. ನಾನೇನಪ್ಪ ಹೇಳಿ, ನೀನಿದೆಯಲ್ಲೋ ಹೇಳು ಅಂತಾನೆ. ಆಗ ಹೇಳ್ತಾನೆ, ನಾನು ಹೇಳೋದನ್ನು ಹೇಳಿಬಿಟ್ಟಿದ್ದೇನೆ ಅವನಿಗೆ 18 ಅಧ್ಯಾಯದಲ್ಲಿ ಮೊದಲೇ. ಇನ್ನೇನು ಹೇಳಬೇಕಾದದ್ದು. ಇದು ಕೃಷ್ಣನ ಕಾನ್ಷಿಯಸ್ನೆಸ್. ಜ್ಞಾನ ಹೋಗಬಾರ್ದು, ಯಾರ ಕಡೆಯಿಂದ ಆದರೂ ಆಗಲಿ, ತಾನೇ ಕೊಡಬೇಕು ಅಂತಿಲ್ಲ. ಅಂಥದ್ದನ್ನು ಎಷ್ಟು ಚೆಂದಾಗಿ ಸೊಗಸಾಗಿಟ್ಟಿದ್ದಾರೆ. ಆ 3 ದಿವಸದನ್ನು ತುಂಬ ಕಣ್ಣಿಗೆ ಕಟ್ಟುವಂಗಿದೆ. ಆ ಅಭಿಮನ್ಯುವನ ವಧೆ ಅಂತೂ ಅದ್ಭುತ. ಅರ್ಜುನ ಹೇಗೆ ತಾಳ್ಕೊಂಡ ಅನ್ನೋದನ್ನು, ಕೃಷ್ಣ ಸಮಾಧಾನ ಮಾಡಿದ ರೀತಿಯನ್ನು, ಆ 3 ದಿನ ಟೈಮ್ ಟೇಬಲನ್ನು ತುಂಬ ಚೆನ್ನಾಗಿ ಜಗದೀಶ್ ಶರ್ಮಾ ಸಂಪ ಅವರು ಕೊಟ್ಟಿದ್ದಾರೆ. ತುಂಬ ಒಳ್ಳೆಯ ಕೃತಿ ಸರ್, ಕೃತಜ್ಞತೆಗಳು ಅದಕ್ಕೆ. ಇನ್ನು 2 ಪುಸ್ತಕ ನನಗಷ್ಟು ಹತ್ತಿರವಾದದ್ದಲ್ಲ. ಹಣಕಾಸಿನ ವಿಷಯ. ಮೇಷ್ಟ್ರುಗಳಿಗೆ ಏನು ಗೊತ್ತು ಹಣಕಾಸು? ನಾನು ಮೇಷ್ಟ್ರಾಗಿದ್ದವನು. ಆದರೆ ಅದು ಪುಸ್ತಕ ನೋಡಿದೆ, ರಂಗಸ್ವಾಮಿಯವ್ರ ಪುಸ್ತಕ ನೋಡಿದೆ. ಈ ಹಣಕಾಸು ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾನು ಅವನ್ನೇ ಮಾಡಿದ್ದೇನೆ ಸರ್. ಈ ಪುಸ್ತಕ ಒಂದು 10 ವರ್ಷ ಮೊದಲು ಬಂದಿದ್ದರೆ ಎಷ್ಟು ಉಪಯೋಗ ಆಗ್ತಿತ್ತು ನನಗೆ ಅಂತ. ನಾನು ಹೇಳಿದೆ, ಮೇಷ್ಟ್ರಿಗೆ ನಮ್ಗೆ ಹಣಕಾಸಿಂದ ಏನು ಸಂಬಂಧ ನಮಗೆ ಅಂತ. ಆದರೆ ಬದುಕಬೇಕಲ್ಲ, ಸಂಸ್ಥೆ ನಡಿಬೇಕಲ್ಲ, ಹಣಕಾಸು ಬೇಕಾಗತ್ತೆ. ಆ ತಪ್ಪುಗಳನ್ನು ಮಾಡಿದ್ದೇನೆ. ಈ ಬುಕ್ ಓದಿದರೆ ಅಲ್ಲೊಂದು ಮಾತಿದೆ ಸಣ್ಣದು, ಬಹಳ ಇಮೋಷನಲ್ ಆಗಿ ಫೈನಾನ್ಸ್ ಡೀಲ್ ಮಾಡಬೇಡಿ ಅಂತ ಬರೆದಿದ್ದಾರೆ. ನಾನು ಹಾಗೆ ಮಾಡಿದ್ದು. ನನ್ನ ಶಿಷ್ಯ ಒಬ್ಬ ಸೂರತ್ತಲ್ಲಿ ಒಂದು ಸ್ಕೂಲ್ ಮಾಡಿದ್ದ. ನನ್ನ ಶಿಷ್ಯ ನನ್ನ ಕಡೆ ಕಲ್ತವನು. ಅವನ ಮೇಲೆ ಪ್ರೀತಿ ತುಂಬ ನನಗೆ. ಅವ್ನು ಬಂದ, ಸರ್ ಒಂದು ಸ್ವಲ್ಪ ತೊಂದರೆ ಇದೆ ಸರ್, 3 ತಿಂಗಳು ನನಗೆ ಒಂಚೂರು ಹಣ ಬೇಕಾಗಿತ್ತು, ಯಾರ ಕಡೆ ಕೇಳ್ತೀರಾ ಅಂದ. ನಾನು ಯಾರನ್ನ ಕೇಳಪ್ಪ ಬೇಡ ಅಂಥೇಳಿ ನಮ್ಮ ತಂದೆದೇ ಒಂದು FD ಇತ್ತು, ಮುರಿಸಿ ಕಳಿಸ್ಬಿಟ್ಟು. ಅದನ್ನು ಪುಣ್ಯಕ್ಕೆ ಅವರು ಬರೆದಿದ್ದಾರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಕಮ್ಮಿ ಮಾಡಿ ಅಂತ ಬರೆದಿದ್ದಾರೆ. ನಾನು ಕ್ಯಾಶಲ್ಲಿ ಕಳಿಸ್ಲಿಲ್ಲ, ಅದನ್ನು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿದೆ. ಇಮೋಷ್ನಲ್ ಮಾಡಿದ್ದದು. ಇಮೋಷ್ನಲ್ ಮಾಡಿದ್ದನ್ನು ನಾನು ಈಗ 8 ವರ್ಷದಿಂದ ಅನುಭವಿಸ್ತಾ ಇದ್ದೇನೆ. ಆ ದುಡ್ಡು ಬಂದಿಲ್ಲ. ಬರೋಲ್ಲ ಅಂತ ಹೇಳಿಬೇಡಿ ಸ್ವಾಮಿ, ಹೆದರಿಕೆ ಆಗುತ್ತೆ. ನೀವು ಬರೋಲ್ಲ ಅಂತ ಹೇಳಿಬಿಡ್ತಾರೆ. ನನಗೆ ಭವಿಷ್ಯದಲ್ಲಿ ನಂಬಿಕೆ ಇಲ್ಲ, ಆದ್ದರಿಂದ ನಮಗೂ ಬರ್ಬೋದು ಅಂತ ಆಸೆ ಇಟ್ಕೊಂಡಿದ್ದೀನಿ. ಇನ್ನೂ ನನಗೆ ಆ ಕೋರ್ಟಿಗೆ ಹೋಗೋದು ಅದೆಲ್ಲ ಆಯಿತು. ನನಗೊಂದು ಖಾತ್ರಿ ಆಗಿದೆ, ಕೋರ್ಟಿಗೆ ಹೋದರೆ ಶ್ರೀಮಂತರಾಗೋರು ವಕೀಲರು ಮಾತ್ರ, ಇಬ್ಬರು ಅಲ್ಲ. ಆದ್ದರಿಂದ ಹಾಗಾಗಿ ಹಣಕಾಸಿನ ವಿಷಯ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇನ್ನೊಂದು ನಮ್ಮ ಅತ್ಯಂತ ಪ್ರಿಯರಾದಂಥ ಸತ್ಯೇಶ್ ಬೆಳ್ಳೂರವ್ರು ಬರೆದಂಥದ್ದು, ಹಣ ಅಂದರೆ ಸಮಯ ಅಂತ. ನಾವು ಸಮಯವನ್ನು ಹೇಗ್ಯಾಗೋ ಖರ್ಚು ಮಾಡಿಬಿಡ್ತೀವಿ, ಆ ಹಣ ಪೋಲಾಗತ್ತೆ ಅನ್ನೋದು ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿದೆ ಬುಕ್ ಗೊತ್ತಾ ಅದು. ಅವ್ರ ಬರವಣಿಗೆ ಭಾಳ ಇಷ್ಟ ನನಗೆ, ತುಂಬ ಚೆಂದ ಬರೀತಾರೆ, ಮಾತಾಡೋದು ಹಾಗೆ ಇರುತ್ತೆ ಅದು. ಹಣ ಈಸ್ಕೊಳ್ಟು ಸಮಯ ಅಂತ ಬರೆದಿದ್ದಾರಲ್ಲ, ತುಂಬ ಚೆಂದದ ಪುಸ್ತಕ. ಅದು ಇನ್ನೊಂದು 2 ಸಲ ಓದ್ತೀನಿ ಸರ್ ನಾನು. ಯಾಕಂದರೆ ನಮಗೆ ಬಂದು ಹೇಳಿಬಿಡ್ಲ ಒಂದು 2 ನಿಮಿಷ. ನಾವು ಸಾಮಾನ್ಯ ಒಂದು ಕಂಪ್ಲೇಂಟ್ ಎಲ್ಲರೂ ಹೇಳೋದು, ಟೈಮೇ ಇಲ್ಲ ರೀ ಅಂತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಹೆಂಗೆ ಟೈಮ್ ಇಲ್ಲ ಅಂತಾರೆ ಅಂತ. ಎಷ್ಟೊಂದು ಟೈಮ್ ಇದೆ ಗೊತ್ತಾ. ನಾನು ಎಲ್ಲರೂ ಕೇಳೋದು ಇದೊಂದು, ಪ್ರೈಮ್ ಮಿನಿಸ್ಟರ್ಗೆ ಎಷ್ಟು ಟೈಮ್ ಇದೆಯಪ್ಪ ದಿವಸಕ್ಕೆ? 24 ತಾಸು. ನಿಮಗೂ 24 ತಾಸೇ ಅಲ್ವಾ?
ಒಬ್ಬ ಪ್ರಧಾನಮಂತ್ರಿ 24 ತಾಸಲ್ಲಿ ಇಷ್ಟೊಂದು ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಸಣ್ಣ ಕೆಲಸ ಮಾಡೋಕ್ಕಾಗಲ್ವಾ ಅಲ್ವಾ? ನಾನು ಹೇಳೋದು ಇಷ್ಟೇ, ಇಫ್ ಯು ಡೋಂಟ್ ಪ್ರಯಾರಿಟೈಸ್ ಯುವರ್ ಟೈಮ್ ಯು ಕಾಂಟ್ ಡೂ ಥಿಂಗ್ಸ್. ಸಮಯ ಇಲ್ಲ ಅನ್ನೋದು ನೆಪ ಅದಷ್ಟೇ. ಅದಕ್ಕೆ ಹೇಳ್ತಾರೆ ಬಿಸಿ ಮ್ಯಾನ್ ಈಸ್ ಒನ್ ಹೂ ಹ್ಯಾಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ. ಹಾಗೆ ಸಮಯವನ್ನು ಹೇಗೆ ಯೋಜನೆ ಮಾಡ್ಕೋತೀವಿ ಅಂತ ಯೋಜನೆ ಮಾಡ್ಕೊಳಿದ್ರೆ ಸಮಯ ಪೋಲಾಗಿ ಹೋಗುತ್ತೆ. ನಾನು ಕಲಿಸಿದವರು KS ಬಣಿ ಅಂತ ಒಬ್ಬರು ಫೇಮಸ್ ಡಾಕ್ಟರ್ ನ್ಯೂರಾಲಜಿಸ್ಟ್. ಅವರು ನಿಮ್ಹ್ಯಾನ್ಸಲ್ಲಿದ್ದರು, ಡೈರೆಕ್ಟರ್ ಆಗಿದ್ದವರು. ಅವ್ರು ನೋಡಿರಲಿಲ್ಲ ನನಗೊಂದು ಅನಾಹುತ ಆಗಿತ್ತು. ನಾನು ಸಣ್ಣ ವಯಸ್ಸಿಗೆ ಪ್ರಿನ್ಸಿಪಾಲ್ ಆಗಿಬಿಟ್ಟು, ಅವನು 28 ವರ್ಷಕ್ಕೆ ಪ್ರಿನ್ಸಿಪಾಲ್ ಆಗಿಬಿಟ್ಟೆ. ಅಗಸ ಹೊಸದಲ್ಲಿ ಎತ್ತೆತ್ತಿ ಹೋಗೋದ ಅಂತಾರಲ್ಲ ಹಾಗೆ ನಾನು ಶಿಕ್ಷಣ ಬದಲಾಯಿಸ್ಬಿಡ್ತೀನಿ ಅಂತ ಅಂದ್ಕೊಂಡು ಏನೋ ಅಂತ ಕೆಲಸ ಮಾಡ್ತಾಯಿದ್ದೆ. 2ನೇ ವರ್ಷ ನಾನು 2 ಕೈಗೆ ಒಂದು ದಿವಸ ಬೆಳಗ್ಗೆ ಎದ್ದಾಗ 2 ಕೈ ಕಂಟ್ರೋಲ್ ಇಲ್ಲ, ನನಗೆ ಸ್ಪರ್ಶನೇ ಇಲ್ಲ, ಸೆನ್ಸೇಷನೇ ಇಲ್ಲ. ಏನು ಗಾಬರಿ ಆಯಿತು ಅಂತ ನಾನು ಅತ್ಯಂತ ಬೇಕಾದವ್ರೊಬ್ಬರು ಡಾಕ್ಟ್ರು ಕಾರ್ಡಿಯಾಲಜಿಸ್ಟ್, ಅವರು ವೆರಿ ಫೇಮಸ್ ಮ್ಯಾನ್. ಅವ್ರ ಮನೆಗೆ ಬಂದು ಕರ್ಕೊಂಡು ಹೋದರು. ನಾನು ಯಾರ ಕಡೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಹೋದ ತಕ್ಷಣ ತಲೆಗೆಲ್ಲ ಪ್ಲಗ್ ಹಾಕ್ಬಿಟ್ಟು ಈಜಿ ಎಲ್ಲ ಮಾಡಿದ್ರು, ಎಲೆಕ್ಟ್ರೋಎನ್ಸೆಫಾಲೋಗ್ರಾಮ್ ಎಲ್ಲ ಮಾಡಿದರು, ಟೆಸ್ಟ್ ಎಲ್ಲ ಮಾಡಿ ರಿಪೋರ್ಟ್ ಮಾಡಿಕೊಟ್ರು. ನಾನು ಕರ್ಕೊಂಡೋಗಿ ಬೇರೆ ಫೇಮಸ್ ಡಾಕ್ಟ್ರ್ ಕಡೆ ಹೋಗಿ ಏನು ಕರ್ಕೊಂಡು ಹೋದರು. ಅಲ್ಲಿ ಕೂತಿದ್ರಪ್ಪ ಮಣಿ, ಫಸ್ಟ್ ಟೈಮ್ ನೋಡಿದ್ದವ್ರನ್ನ. ಕಪ್ಪು ಮನುಷ್ಯ, ತೆಳ್ಳಗಿನ ಮನುಷ್ಯ, ಚಪ್ಪಲಿ ಹಾಕ್ಕೊಂಡಿದ್ದಾರೆ. ನನಗೆ ಡಾಕ್ಟರ್ ಅಂದರೆ ಒಂದು ಕಲ್ಪನೆ ಇರುತ್ತೆ, ಸ್ಮಾರ್ಟ್ ಆಗಿರಬೇಕು, ಒಂದು ಏಪ್ರನ್ ಹಾಕ್ಕೊಂಡಿರಬೇಕು, ಒಂದು ಸ್ಟೆಥೋಸ್ಕೋಪ್ ಇರಬೇಕು, ಏನೇನೋ ಕಲ್ಪನೆ ಇರ್ತಲ್ಲ. ಇವ್ರು ಯಾವುದಕ್ಕೂ ಹೊಂತಿರಲಿಲ್ಲ. ಅಲ್ಲಿ ಕೂತಿದ್ರು. ಹೇಗೆ ಒಂದು ಕಾಲನ್ನು ಕುರ್ಚಿ ಮೇಲೆ ಇಟ್ಕೊಂಡು ಕೂತಿದ್ದಾರೆ, ಚಪ್ಪಲಿ 2 ಕೆಳಗೆ ಬಿಟ್ಟಿದ್ದಾರೆ. ಮುಂದೊಂದು ಸಣ್ಣ ಟಿಪ ಅದ್ರ ಮುಂದೆ ನನ್ನ ಕೂಡಿಸಿದ್ರು. ಆ ಫೈಲ್ ತಂದು ಕೊಟ್ಟರು. ಆ ಫೇಮಸ್ ಡಾಕ್ಟ್ರ್ ಕರ್ಕೊಂಡು ಹೋಗಿದ್ರಲ್ಲ ನನ್ನ, ಇವರು ಕರ್ಜಿಗೆ ಅವರು ಹೇಗೆ ನನ್ನ ಬಗ್ಗೆ ಒಂದು ಒಳ್ಳೆ ಮಾತು ಈಗೋ ನಾವು ಅಂದರು. ಅವ್ರನ್ನೇನು ಹೊರಗೆ ಹಾಕ್ಬಿಟ್ರು. ಫೈಲ್ ನೋಡ್ತಾ ಇದ್ರು. ನೋಡ್ಬಿಟ್ಟು ನಾನು ನೋಡಿ, ಈ ಕಟ್ಕಟ್ಟಿಂಥ ಕೈದಿಗಳನ್ನು ಕೇಳ್ತಾರಲ್ಲ, ಏನು ಹೆಸರು ಅಂದರು. ಹೆಸರು ಹೇಳಿದೆ. ಬರೆದಿದ್ದಾರೆ ಇಲ್ಲಿ ಅಂತ. ಮತ್ತು ಕೇಳೋದು ಯಾಕೆ ನನ್ನ? ಆಮೇಲೆ 2ನೇ ಮಾತು, ಏನು ಪ್ರಾಬ್ಲಮ್ಮು ಅಂದರು. ನನ್ನ ಕೈ ಸ್ಪರ್ಶ ಇಲ್ಲ ಅಂತ. ಬರೆದಿದ್ದಾರೆ. 2 ನಿಮಿಷ ನೋಡಿಬಿಟ್ಟು ಮೇಲೆ ನೋಡಿದರು. ಅಲ್ಲೊಂದು ನೆಹರು ಫೋಟೋ ಹಾಕಿದ್ರಪ್ಪ. ಅದು ಯಾಕೆ ಹಾಕಿದ್ರೋ ಗೊತ್ತಿಲ್ಲ. ಜವಾಹರ್ಲಾಲ್ ನೆಹರು ಫೋಟೋ ಇತ್ತು. ಯಾರದು ಅಂತ ಕೇಳಿದರು. ಇನ್ಸಲ್ಟ್ ಅಲ್ಲೇನ್ರಿ, ನಾ ಕಾಲೇಜಿನ ಪ್ರಿನ್ಸಿಪಾಲ್ ಆದವನು, ಸಣ್ಣ ಮಕ್ಕಳಿಗೆ ಚಾಚಾ ನೆಹರು ಅಂತಾರಪ್ಪ. ನಾನು ಏನು ಚಿತ್ರ ನೆಹರು ಅವರು ಅಂದೆ. ಓಹ್ ಯು ನೋ ಸೋ ಮಚ್, ವೆರಿ ಗುಡ್, ವಾಟ್ ವಾಸ್ ಈ ನೆಕ್ಸ್ಟ್? ಅವ್ರು ಏನಾಗಿದ್ದರು ಅಂತ ಕೇಳಿದರು. ನಂದೆ ಭಾರತದ ಪ್ರಧಾನಮಂತ್ರಿ, ಮೊದಲೇ ಪ್ರಧಾನಮಂತ್ರಿ ಅವರು ಅಂದೆ. ಓಹೋ ಯು ನೋ ಸೋ ಮಚ್, ವೆರಿ ಗುಡ್, ಯು ನೋ ಅಬೌಟ್ ಈಸ್ ಚಿಲ್ಡ್ರನ್ ಅಂದರು. ನನಗೆ ತಲೆ ಬಿಸಿ ಆಗ್ತಾಯಿತ್ತು. ನನಗೆ ಕೈ ಚಿಂತೆ, ಇವರೇನೋ ನೆಹರು ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಐ ಡೋಂಟ್ ನೋ ಅಬೌಟ್ ಚಿಲ್ಡ್ರನ್ ಸರ್, ಐ ನೋ ಓನ್ಲಿ ಅಬೌಟ್ ದ ಡಾಟರ್ ದಟ್ ಹ್ಯಾಡ್ ಐ ಡೋಂಟ್ ಡಾಟರ್ ಕಾಲ್ಡ್ ಇಂದಿರಾ ಗಾಂಧಿ ಅಂದೆ. ಓ ಯು ನೋ ಅಬೌಟ್ ಹರ್, ವಾಟ್ ವಾಸ್ ಶಿ ಅಂದರು. ಶಿ ವಾಸ್ ಆಲ್ಸೋ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದೆ. ಯು ನೋ ಅಬೌಟ್ ಇಂದಿರಾ ಗಾಂಧಿ, ವಾಟ್ ಅಬೌಟ್ ಅವರ್ ಫ್ಯಾಮಿಲಿ ಅಂದರು. ನನಗೆ ತುಂಬ ರೇಗ್ತಾ ಇತ್ತು ಸರ್ ಒಳಗಡೆ. ನನಗೆ ಆತಂಕ ಆಗಿದೆ. ಈಗ ಆಗಿ 2 ತಾಸಾಗಿದೆ ಸರ್, ಕೈ ಸ್ಪರ್ಶ ಇಲ್ಲ ನನಗೆ, ಏನಾಯ್ತಪ್ಪ ಹಣೆ ಬರ ಅಂತ ಗೊತ್ತಿಲ್ಲ. ಈ ಮನುಷ್ಯ ಕೇಳ್ತಾ ಇದ್ದಾರೆ. ಕೊನೆ ನಾನೇ ಹೇಳಿಬಿಟ್ಟೆ, ಎಲ್ಲ ಪ್ರಶ್ನೆ ಹೇಳಿಬಿಡ್ತೀನಿ ಸರ್. ಆಕೆ ಹೆಸರು ಇಂದಿರಾ ಗಾಂಧಿ ಅಲ್ಲ, ಇಂದಿರಾ ಪ್ರಿಯದರ್ಶಿನಿ. ಫಿರೋಜ್ ಶಾ ಗಾಂಧಿ ಮದುವೆ ಆದದ್ರಿಂದ ಆಕೆ ಇಂದಿರಾ ಗಾಂಧಿ ಆದರು. ಅವ್ರಿಗಿಬ್ಬರು ಮಕ್ಕಳು ಎಲ್ಲ ಹೇಳಿದೆ, ರಾಜೀವ್ ಸಂಜಯ್ ಅಂತ. ಅವರಿಬ್ಬರು ಹೆಂಡಂತ ಹೆಸರು, ಮಕ್ಕಳ ಹೆಸರು ಎಲ್ಲ ಹೇಳ್ಬಿಟ್ಟು ಇನ್ನೇನಾದರೂ ಬೇಕಾ ಅಂತ ಕೇಳಿದೆ. ಪ್ರಶ್ನೆ ಕೇಳೋದು ಉತ್ತರ ಕೊಡೋದು ಯಾಕೆ, ನಾನೇ ಕೊಟ್ಟರಾಯ್ತಲ್ಲ. ಓ ಮೈ ಗಾಡ್, ಯು ನೋ ಸೋ ಮಚ್ ಅಬೌಟ್ ದ ಫ್ಯಾಮಿಲಿ ಅಂತ ಚಪ್ಪಾಳೆ ಹೊಡೆಯೋಕ್ಕೆ ಶುರು ಮಾಡಿದರು. ಆ್ಯಂಡ್ ವಾಟ್ ಈಸ್ ಇಂದಿರಾ ಗಾಂಧಿ ಸನ್ ಡೂಯಿಂಗ್ ನಾವು ಅಂದರು. ಆವಾಗ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಹೀ ಇಸ್ ದ ಪ್ರೈಮ್ ಮಿನಿಸ್ಟರ್ ನಾವು ಅಂದೆ. ಹೌ ಓಲ್ಡ್ ಈಸ್ ಹಿ ಅಂದರು. ಇರ್ಬೋದು 40-45 ವರ್ಷ ಇರಬೇಕು ಅಂತಂದೆ. ಡು ಯು ನೋ ಇಂಟ್ರೆಸ್ಟಿಂಗ್ ಅಂದರು. ವಾಟ್ ಈಸ್ ದ್ಯಾಟ್? ಹಿ ಟೇಕ್ಸ್ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್ ಅಂದರು. ಹಿ ಮಸ್ಟ್ ಬಿ ಟೇಕಿಂಗ್ ಸರ್, ಈಸ್ ಎ ಹ್ಯೂಮನ್ ಬೀಯಿಂಗ್ ಅಂದೆ. ನಾಟ್ ಓನ್ಲಿ ದ್ಯಾಟ್, ಹಿ ಟೇಕ್ಸ್ ಲಂಚ್ ಆ್ಯಂಡ್ ಡಿನ್ನರ್ ಆಲ್ಸೋ ಅಂದರು. ನನಗೆ ಎಲ್ಲೋ ಹೋಗ್ತಾ ಇದೆ ಅನಿಸ್ತು. ಸರ್, ಈಸ್ ಎ ಹ್ಯೂಮನ್ ಬೀಯಿಂಗ್, ದೇರ್ ಫಾರ್ ಹಿ ಮಸ್ಟ್ ಬಿ ಹ್ಯಾವಿಂಗ್ ಆಲ್ ದ್ಯಾಟ್ ಅಂದೆ. ಯಾಕೆ ನಿಂತ್ಕೊಂಡ್ಬಿಟ್ರು. ದೆನ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮ್ಯಾನ್ ಅಂದರು. ಪ್ರಾಬ್ಲಮ್ ಈಸ್ ಹ್ಯಾಂಡ್ಸ್ ಅಂದ್. ನೋ, ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಸಿಟ್ ಡೌನ್, ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ನಂತರ ರಿಯಲ್ ನ್ಯೂರಾಲಜಿಸ್ಟ್ ಬಂದ್ರಪ್ಪ. ನನಗೆ ಹೇಳಿದರು, ಸ್ವಾಮಿ ನಿಮ್ಮ ಹಣೆ ಬಾರ ಏನಾಗಿದೆ ಗೊತ್ತಾ, ಎನಿಮಿ ಆಗಿದೆ ನಿಮಗೆ. ಯುವರ್ ಎನಿಮಿಕ್ ಎಟ್ 4.1, 11 ಇರಬೇಕಾದ್ರೆ 4 ಪಾಯಿಂಟ್ ಸತ್ತು ಹೋಗ್ಬೇಕಾಗಿತ್ತು, ನೀನು ಬದುಕಿದ್ದೆ ಆಶ್ಚರ್ಯ ನಿನಗೆ. ಇನ್ನೊಂದು ಹೇಳಿದರು ಅವ್ರು, ಎಷ್ಟು ಚಂದ ಹೇಳಿದ್ರು, ಪವರ್ ಇಷ್ಟಿದೆಯಪ್ಪ ಬೆಂಗಳೂರಿಗೆ, ಕಮ್ಮಿ ಆಗುತ್ತೆ, ಏನು ಮಾಡ್ತೀವಿ, ರಾಜಾಜಿನಗರ ಬಂದು ಮಾಡಿ ಜಯನಗರಕ್ಕೆ ಕೊಡೋದು, ಜಯನಗರ ಬಂದು ಮಾಡಿ ಆ ಏರಿಯಾಕ್ಕೆ ಕೊಡೋದು, ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಬ್ರೈನು ಹಾಗೆ ಮಾಡುತ್ತೆ. ನಿನ್ನ ಎನರ್ಜಿ ಎಷ್ಟು ಲೋ ಆಗಿದೆ ನಿಂದು ಅಂದರೆ, ಫಾರ್ಚುನೇಟ್ಲಿ ಫಾರ್ ಯು ಇಟ್ ಈಸ್ ಅಫೆಕ್ಟೆಡ್ ಯುವರ್ ಹ್ಯಾಂಡ್ಸ್. ಇಫ್ ಇಟ್ ಟಚ್ಡ್ ಯುವರ್ ನರ್ವಸ್ ಸಿಸ್ಟಮ್ ವುಡ್ ಹ್ಯಾವ್ ಬಿನ್ ಡೆಡ್ ಬೈ ದಿಸ್ ಟೈಮ್ ಅಂತ ಹೇಳಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು. ಹಿ ಬಿಕೇಮ್ ಮೈ ಗಾಡ್, ಐ ಟೆಲ್ ಯು. ಹಿ ಟುಕ್ ಕೇರ್ ಆಫ್ ಮೀ. ನಿಮ್ಗೆ ಗೊತ್ತಿರ್ಬೋದು ಬಹುಶಃ, ಎಪಿಲೆಪ್ಸಿ ಮೇಲೆ ಬಹುದೊಡ್ಡ ಕೆಲಸ ಮಾಡಿದೆ ಪ್ರಪಂಚದಲ್ಲಿ ಅಂದರೆ KS ಮಣಿಯವರು. ಅವ್ರ ಜೊತೆಗೆ ಎಷ್ಟು ಕಡೆ ಅಡ್ಡಾಡಿದ್ದೇನೆ, ಹಳ್ಳಿಗೆ ಹೋಗಿದ್ದೇನೆ ಅವ್ರ ಜೊತೆಗೆ ಎಪಿಲೆಪ್ಸಿ ಬಗ್ಗೆ ಪ್ರಚಾರ ಮಾಡೋದಕ್ಕೆ. ಆಮೇಲೆ ನಾನು ಅವ್ರೊಂದು ಮಾತು ಅದೇ ಕೇಳಿದ್ರು ಅವ್ರಿಗೂ, ಇಫ್ ರಾಜೀವ್ ಗಾಂಧಿ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ಇನ್ 24 hours, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಮ್ಯಾನ್? ಯು ಡೋಂಟ್ ನೋ ಹೌ ಟು ಡೆಲಿಗೇಟ್ ವರ್ಕ್.
ಎಷ್ಟು ಚೆಂದ ಕಲಿಸಿದ್ರು ಗೊತ್ತಾ. ಅದಕ್ಕೆ ಅನಿಸ್ತು ನನಗೆ ಸತ್ಯೇಶ್ ಬೆಳ್ಳೂರವ್ರ ಮಾತು ಓದಿದಾಗ, ಸಮಯ ಅಂದರೆ ಹಣ ಕರೆಕ್ಟು, ಸಮಯ ಅಂದರೆ ಬದುಕು ಹೌದು. ಸಮಯ ಸರಿಯಾಗಿ ಬದುಕೋಕ್ಕಾಗದೆ ಹೋದರೆ ನಾವು ಸೋತು ಹೋಗ್ತೀವಿ.